ಓಂ ಶಾಂತಿ. ಸಾಕಾರದಲ್ಲಿ ಇಂದಿನ ತಾರೀಖಾಗಿದೆ 8/11/25. मीठे बच्चे, तुम देही अभिमानी बनो तो सब बीमारियां खत्म हो जाएंगी. ತಂದೆ ತಿಳಿಸ್ತಾರೆ, ಮಧುರಾದ ಮಕ್ಕಳೇ, ತಾವು ಆತ್ಮಿಕ ಸ್ಥಿತಿಯಲ್ಲಿ ಇದ್ದಾಗ ಎಲ್ಲ ಅನಾರೋಗ್ಯಗಳು ಸಮಾಪ್ತಿಯಾಗುತ್ತೆ. और तुम डबल सिरताज विश्व के मालिक बन जाएंगे. ಮತ್ತೆ ತಾವು ಡಬಲ್ ಕಿರೀಟಧಾರಿ ವಿಶ್ವಕ್ಕೆ ಮಾಲೀಕರಾಗ್ತೀರಾ. ಪ್ರಶ್ನೆಯಾಗಿದೆ, बाप के सम्मुख किन बच्चों को बैठना चाहिए? ತಂದೆಯ ಸಮ್ಮುಖದಲ್ಲಿ ಎಂತಹ ಮಕ್ಕಳು ಕೂತ್ಕೋಬೇಕು? ಉತ್ತರ ಆಗಿದೆ, जिन्हें ज्ञान डांस करना आता है, ज्ञान डांस करने वाले बच्चे जब बाबा के सम्मुख होते हैं तो बाबा की मुरली भी ऐसी चलती. ಯಾರು ಜ್ಞಾನದ ನೃತ್ಯವನ್ನ ಮಾಡ್ತಾರೆ, ಜ್ಞಾನದ ನೃತ್ಯವನ್ನ ಮಾಡುವಂತಹ ಮಕ್ಕಳು ತಂದೆಯ ಸಮ್ಮುಖದಲ್ಲಿ ಕುತ್ಕೊಂಡಾಗ ಬಾಹುರ ಮುರಳಿನೂ ಅದೇ ರೀತಿ ನಡೆಯುತ್ತೆ. अगर कोई सामने बैठ इधर उधर देखे तो बाबा समझते ये बच्चा कुछ भी नहीं समझते हैं. ತಂದೆಯ ಸಮ್ಮುಖದಲ್ಲಿ ಕುತ್ಕೊಂಡು ಆ ಕಡೆ ಈ ಕಡೆ ನೋಡ್ತಿದ್ರೆ ತಂದೆನೂ ಅನ್ಕೊಂತಾರೆ, ಈ ಮಗು ಏನು ಅರ್ಥ ಮಾಡ್ಕೊಳಲ್ಲ. बाबा ब्राह्मणियों को भी कहेंगे तुमने किसको लाया है जो बाबा के सम्मुख भी उबासी दे. ತಂದೆ ಅಕ್ಕಂದ್ರಿಗೂ ಅಂತಾರೆ, ನೀನ್ ಎಂತವನ್ ಕರ್ಕೊಂಡ್ ಬಂದಿದೀಯಾ, ತಂದೆ ಮುಂದೆನೂ ಇವರು ಆಕಳಿಸ್ತಾ ಇರ್ತಾರೆ. बाबा को तो ऐसे बाप मिला है जो खुशी में डांस करनी चाहिए. ಮಕ್ಕಳಿಗಂತೂ ಅಂತಹ ತಂದೆ ಸಿಕ್ಕಿದರೆ ಖುಷಿಯಲ್ಲಿ ನೃತ್ಯ ಮಾಡಬೇಕಾಗಿದೆ. ಹಾಡಾಗಿದೆ, ದೂರ ದೇಶ ಕಾ ರಹನೆ ವಾಲಾ ಆಯಾ ದೇಶ ಪರಾಯ. ದೂರ ದೇಶದಲ್ಲಿ ಇರುವಂತವರು ಬಂದರು ಬೇರೆ ದೇಶದಲ್ಲಿ, ಅಂದರೆ ಪರಾಯ ದೇಶದಲ್ಲಿ, ಅಂದರೆ ಇತರರ ದೇಶದಲ್ಲಿ. ಶಾಂತಿ. मीठे मीठे बच्चों ने गीत सुना, रूहानी बच्चे समझते हैं रूहानी बाबा जिसको हम याद करते आए, दुख हरता सुख करता, वह तुम माता पिता फिर से आकर हमको सुख गनेरे देते. ಮಧುರಾತಿ ಮಧುರ ಮಕ್ಕಳು ಹಾಡನ್ನ ಕೇಳಿದ್ರಲ್ಲ, ಆತ್ಮೀಯ ಮಕ್ಕಳು ಅರ್ಥ ಮಾಡ್ಕೊಂಡಿರ್ಬೋದು. ಆತ್ಮಿಕ ತಂದೆ ಯಾರಿಗೆ ನಾವು ನೆನಪು ಮಾಡ್ತಾ ಬಂದ್ವಿ, ದುಃಖ ಹರ್ತ ಸುಖಕರ್ತ ತಾವೇ ತಂದೆ ತಾಯಿ ಅಂತ ಮತ್ತೆ ಬಂದು ಅನಂತವಾದ ಸುಖವನ್ನು ನೀಡ್ತಾ ಇದ್ದಾರೆ. आप दुखी है, ये सारी दुनिया दुखी है क्योंकि ये है कलियुगी पुरानी दुनिया. ನಾವು ದುಃಖಿಗಳಾಗಿದ್ದೀವಿ, ಇಡೀ ಪ್ರಪಂಚನೂ ದುಃಖಿಯಾಗಿದೆ. ಯಾಕೆಂದರೆ ಈಗ ಕಲಿಯುಗ ಹಳೆ ಪ್ರಪಂಚ ಅಲ್ವಾ. पुरानी दुनिया अथवा पुराने घर में इतना सुख नहीं हो सकता जितना नई दुनिया नए घर में होता. ಹಳೆಯ ಪ್ರಪಂಚ ಅಥವಾ ಹಳೆಯ ಮನೆಯಲ್ಲಿ ಅಷ್ಟೊಂದು ಸುಖ ಇರಲ್ಲ ಎಷ್ಟು ಹೊಸ ಪ್ರಪಂಚ ಹೊಸ ಮನೆಯಲ್ಲಿ ಇರುತ್ತೆ. तुम बच्चे समझते हो हम विश्व के मालिक आदि सनातन देवी देवता थे, हम ही 84 जन्म लेते हैं. ಈಗ ಮಕ್ಕಳಿಗೆ ಅರ್ಥ ಆಗಿರ್ಬೋದು, ನಾವೇ ವಿಶ್ವದ ಮಾಲೀಕರು, ಆದಿ ಸನಾತನ ದೇವಿ ದೇವತಾ ಧರ್ಮದವರಾಗಿದ್ದೀವಿ. ನಾವೇ 84 ಜನ್ಮವನ್ನ ಪಡಿತೀವಿ. बाबा कहते, बच्चे तुम अपने जन्मों को नहीं जानते हो कि कितने जन्म पाठ बजाया, मनुष्य समझते 84 लाख पुनर्जन्म है. ತಂದೆ ಅಂತಾರೆ, ಮಕ್ಕಳೇ ತಾವು ತಮ್ಮ ಪುನರ್ಜನ್ಮಗಳನ್ನ ಅರ್ಥ ಮಾಡ್ಕೊಂಡಿಲ್ಲ. ತಾವು ಎಷ್ಟು ಜನ್ಮವನ್ನ ತಕೊಂಡು ಪಾತ್ರವನ್ನ ಅಭಿನಯ ಮಾಡ್ತೀವಿ. ಮನುಷ್ಯರು ಅನ್ಕೊಂತಾರೆ 84 ಲಕ್ಷ ಪುನರ್ಜನ್ಮ ಅಂತ. एक एक पुनर्जन्म कितने वर्ष का होता? 84 लाख के हिसाब से तो सृष्टि चक्र बड़ा हो जाए. ಒಂದೊಂದು ಪುನರ್ಜನ್ಮ ಎಷ್ಟು ವರ್ಷ ಆಯಿತು? ಆ ರೀತಿ ನೋಡಿದಾಗ 84 ಲಕ್ಷದ ಲೆಕ್ಕದಲ್ಲಿ ಸೃಷ್ಟಿ ಚಕ್ರ ದೊಡ್ಡದಾಗುತ್ತಲ್ಲ. तुम बच्चे जानते हो हम आत्माओं का बाप हमको पढ़ाने आए, हम भी दूर देश के रहने वाले. ಮಕ್ಕಳಿಗೆ ಅರಿವಾಗಿದೆ, ನಮ್ಮ ಆತ್ಮಗಳ ತಂದೆ ಓದ್ಸಕ್ಕೆ ಬಂದಿದ್ದಾರೆ, ಬೇರೆ ದೇಶದಿಂದ ಬಂದಿದ್ದಾರೆ. हम कोई यहाँ के रहने वाले नहीं, यहाँ हम पाठ बजाने आए हैं. ನಾವು ಇಲ್ಲಿ ಇರೋರಲ್ಲ, ನಾವು ಸಹ ಪಾತ್ರವನ್ನ ಅಭಿನಯ ಮಾಡಕ್ಕೆ ಬಂದಿದ್ದೀವಿ. बाबा को भी हम परमधाम में याद करते, अभी इस पराई देश में आए हैं. ತಂದೆಯನ್ನು ಪರಂಧಾಮದಲ್ಲಿ ನೆನಪು ಮಾಡ್ತೀವಿ, ಈಗ ಬೇರೆಯವರ ದೇಶದಲ್ಲಿ ಬಂದಿದ್ದೀವಿ.
ಶಿವ ಕೋ ಬಾಬಾ ಕೇತೆ ರಾವಣ ಕೋ ಬಾಬಾ ನಹಿ ಕಹೆಂಗೆ. ಶಿವನಿಗೆ ತಂದೆ ಅಂತೀವಿ, ರಾವಣನಿಗೆ ತಂದೆ ಅಂತ ಹೇಳೋದಿಲ್ಲ. भगवान को बाबा कहेंगे, बाबा की महिमा अलग है, 5 विकारन की कोई महिमा करेंगे क्या? दे अभिमान तो बहुत बड़ी बीमारी है. ಭಗವಂತನಿಗೆ ತಂದೆ ಅಂತೀವಿ, ತಂದೆಯ ಮಹಿಮೆ ಬೇರೆ, 5 ವಿಕಾರಗಳ ಮಹಿಮೆ ಏನ್ ಮಾಡೋದು? ದೇ ಅಭಿಮಾನ ಬಹಳ ದೊಡ್ಡ ಅನಾರೋಗ್ಯ ಆಗುತ್ತೆ. आप देही अभिमानी बनेंगे तो कोई बीमारी नहीं रहेंगे, आप विश्व के मालिक बन जाएंगे. ये बातें तुम्हारी बुद्धि में है. ಯಾವಾಗ ನಾವು ದೇಹಿ ಅಭಿಮಾನಿ ಆಗ್ತೀವಿ ಆಗ ಎಂಥದೇ ಅನಾರೋಗ್ಯ ಇರಲ್ಲ, ನಾವು ವಿಶ್ವದ ಮಾಲೀಕರಾಗ್ತೀವಿ. ಈ ವಿಷಯ ನಿಮ್ಮ ಬುದ್ಧಿಯಲ್ಲಿದೆ ಅಲ್ಲ. तुम जानते हो शिव बाबा हम आत्माओं को पढ़ाते, जो भी और इतने सत्संग आते हैं कहाँ भी ऐसे नहीं कहेंगे, हमको बाबा आकर राजयोग सिखाते हैं. ನಿಮಗೆ ಅರಿವಾಗಿದೆ, ಶಿವ ಬಾಬಾ ನಮ್ಮ ಆತ್ಮಗಳಿಗೆ ಓದಿಸ್ತಾ ಇದ್ದಾರೆ. ಮತ್ತೆಲ್ಲೂ ಸತ್ಸಂಗದಲ್ಲೂ ಈ ರೀತಿ ಎಂದು ಹೇಳೋದಿಲ್ಲ, ತಂದೆ ಬಂದು ರಾಜಯೋಗವನ್ನ ಕಲಿಸಿದ್ದಾರೆ. ರಾಜಾಯಿ ಕೆ ಲಿಯೇ ಪಡೆಂಗೆ, ರಾಜ ಬನಾನೆ ವಾಲಾ ತೋ ರಾಜಾ ಹಿ ಚಾಹಿಯೇ ನ. ರಾಜ್ಯಕ್ಕೋಸ್ಕರ ವಿದ್ಯೆಯನ್ನು ಓದಿಸ್ತಾ ಇದ್ದಾರೆ. ರಾಜನಾಗಿ ಆಗ್ಬೇಕು ಅಂದ್ರೆ ರಾಜನೇ ಬೇಕಲ್ಲ. सर्जन बढ़ाकर आप समान सर्जन बनाएंगे. अच्छा, डबल सिरताज बनाने वाला कहाँ से आएगा? जो हमको डबल सिरताज बनाए. इसलिए मनुष्यों ने फिर डबल सिरताज श्री कृष्ण को रख दिया. ಸರ್ಜನ್ ಆಗಿ ಓದಿಸುವಂತವರು ತಮ್ಮ ಸಮಾನ ಸರ್ಜನ್ ಆಗಿ ಮಾಡ್ಕೊಂತಾರೆ. ಒಳ್ಳೆಯದು, ಡಬಲ್ ಕಿರೀಟಧಾರಿಯಾಗಿ ಮಾಡುವವರು ಇದ್ದರನೇ ಅಲ್ವಾ ಇತರರನ್ನ ಡಬಲ್ ಕಿರೀಟಧಾರಿಯಾಗಿ ಮಾಡಕ್ಕೆ. ಅದಕ್ಕೆ ಮನುಷ್ಯರು ಡಬಲ್ ಕಿರೀಟಧಾರಿ ಅಂತ ಶ್ರೀಕೃಷ್ಣನನ್ನ ತೋರಿಸ್ಬಿಟ್ಟಿದ್ದಾರೆ. परंतु श्री कृष्ण कैसे पढ़ाएंगे? जरूर बाप संगम पर आएंगे, आकर राजाई ही स्थापन होंगे. ಶ್ರೀಕೃಷ್ಣ ಯಾವ ರೀತಿ ಓದಿಸ್ತಾರೆ? ಖಂಡಿತ ತಂದೆ ಸಂಗಮದಲ್ಲೇ ಬರ್ತಾರೆ, ಬಂದು ರಾಜ್ಯ ಸ್ಥಾಪನೆಯನ್ನ ಮಾಡ್ತಾರೆ. बाप कैसे आते ये तुम्हारे सिवाय और किसी के बुद्धि में नहीं होगा. दूर देश से बाबा आकर हमको पढ़ाते राजयोग सिखा. ತಂದೆ ಬರ್ತಾರೆ, ಇದು ತಾವು ಬಿಟ್ಟು ಮತ್ತಾರ ಬುದ್ಧಿಯಲ್ಲೂ ಇರಲ್ಲ. ದೂರ ದೇಶದಿಂದ ತಂದೆ ಬಂದು ನಮಗೆ ಓದಿಸ್ತಾರೆ, ರಾಜಯೋಗವನ್ನ ಕಲಿಸ್ಕೊಡ್ತಾರೆ. बाबा कहते मुझे कोई लाइट व रत्न जड़े ताज नहीं, वो कभी राजाई पाते नहीं. ತಂದೆ ಅಂದಿದರೆ ನನಗೆ ಬೆಳಕು ಅಥವಾ ವಜ್ರ ವೈಡೂರ್ಯದ ಕಿರೀಟ ಇಲ್ಲ, ನಾನೆಂದೂ ಸಹ ರಾಜ್ಯವನ್ನ ಪಡೆಯೋದಿಲ್ಲ. डबल सिरताज बनते नहीं औरों को बनाते. बाबा कहते हम अगर राजा बनता तो फिर रंक भी बनना पड़े. ಡಬಲ್ ಕಿರೀಟಧಾರಿ ನಾನೆಂದೂ ಆಗೋದಿಲ್ಲ, ಇತರರನ್ನ ಮಾಡ್ತೀನಿ. ತಂದೆ ಅಂತಾರೆ ನಾನು ರಾಜನಾದ್ರೆ ಮತ್ತೆ ಭಿಕ್ಷಕನೂ ಆಗ್ಬೇಕಲ್ಲ. भारतवासी राव थे अब रंक है, तुम भी डबल सिरताज बनते हो तो तुमको बनाने वाला भी डबल सिरताज होना चाहिए, जो फिर तुम्हारा योग भी लगे. ಭಾರತವಾಸಿಗಳು ರಾಜರು ಆಗಿದ್ರು, ಈಗಂತೂ ಸಾಧಾರಣ ಆಗಿದ್ದಾರೆ. ನೀವು ಸಹ ಡಬಲ್ ಕಿರೀಟಧಾರಿ ಆಗಿದ್ರೆ ಮಾಡುವಂತವರು ಡಬಲ್ ಕಿರೀಟಧಾರಿ ಆಗ್ಬೇಕಲ್ಲ, ಆಗ ಮಾತ್ರ ನಿಮ್ಮ ಯೋಗ ಜೋಡಣೆ ಆಗುತ್ತೆ. जो जैसा होगा वैसा आप समान बनाएगा. सन्यासी कोशिश कर ಸನ್ಯಾಸಿ बनाए. ಯಾರು ಹೆಂಗಿರ್ತಾರೋ ಅದೇ ರೀತಿ ಇತರರನ್ನ ಮಾಡ್ತಾರೆ. ಸನ್ಯಾಸಿಗಳು ಪ್ರಯತ್ನ ಮಾಡ್ತಾರೆ ಇತರರನ್ನು ತನ್ನ ಸಮಾನ ಸನ್ಯಾಸಿಗಳಾಗಿ ಮಾಡ್ಕೊಳಕ್ಕೆ. तुम गृहस्थी व सन्यासी तो फिर तुम फॉलोअर्स तो ठहरे नहीं. कहते हैं फलाना ಶಿವಾನಂದ का ಫಾಲೋವರ್ है. ತಾವಂತೂ ಗೃಹಸ್ಥಿಗಳು, ಅವರು ಸನ್ಯಾಸಿಗಳು, ಮತ್ತೆ ಫಾಲೋವರ್ಸ್ ಅಂತೂ ಅಲ್ಲವೇ ಅಲ್ಲ ಅಂತಿರ್ತಾರಲ್ಲ, ಇವರು ಶಿವಾನಂದನ ಫಾಲೋವರ್ಸ್ ಆಗಿದ್ದಾರೆ. परंतु वह सन्यासी माता मूडने वाले तुम तो फॉलो करते नहीं, तो तुम फिर फॉलोअर क्यों कहते हो. ಅವರಂತೂ ಸನ್ಯಾಸಿಗಳು ಮುಖವನ್ನ ತಿರುಗಿಸ್ಕೊಳ್ಳುವಂತವ್ರು, ನೀವು ಫಾಲೋವರ್ ಅಂತೂ ಅಲ್ಲವೇ ಇಲ್ಲ,
ಮತ್ತೆ ಫಾಲೋವರ್ ಅಂತ ಯಾಕೆ ಹೇಳ್ತೀರಾ? फॉलोअर तो वह जो जट कपड़ा उतार कैफनी पहन ले, तुम तो गृहस्थ वे विकारों आदि में रहते हो, तो फिर ಶಿವಾನಂದ का फॉलोअर कैसे कहलाए? ಫಾಲೋವರ್ ಅಂದರೆ ವಸ್ತ್ರವನ್ನ ಪರಿವರ್ತನೆ ಮಾಡಿಕೊಂಡು ಖಾದಿ ಡ್ರೆಸ್ ಅನ್ನ ಹಾಕೊಳ್ಳುವಂಥವ್ರು. ನೀವು ಗೃಹಸ್ಥದಲ್ಲಿ ವಿಕಾರದಲ್ಲಿ ಇರುವಂತವರು ಶಿವಾನಂದನ ಫಾಲೋವರ್ಸ್ ಅಂತ ಯಾವ ರೀತಿ ಹೇಳಕ್ ಸಾಧ್ಯ? गुरु का तो काम है सद्गति करना, गुरु ऐसे तो नहीं कहेंगे फलाने को याद करो. ಗುರುವಿನ ಕೆಲಸ ಆಗಿದೆ ಸದ್ಗತಿಯನ್ನ ನೀಡುವಂಥದ್ದು. ಗುರು ಎಂದು ಈ ರೀತಿ ಹೇಳೋದಿಲ್ಲ, ಇವರನ್ನ ನೆನಪು ಮಾಡಿ. फिर तो खुद गुरु नहीं हुआ, मुक्तिधाम में जाने के लिए भी युक्ति चाहिए. ಅಂದ ಮೇಲೆ ತಾನು ಸ್ವಯಂವೇ ಗುರು ಅಲ್ಲ, ಮುಕ್ತಿಧಾಮಕ್ಕೆ ಹೋಗಕ್ಕೋಸ್ಕರ ಯುಕ್ತಿನೂ ಅವಶ್ಯಕತೆ ಇದೆ ಅಲ್ಲ. तुम बच्चों को समझाया जाता, तुम्हारा घर है मुक्तिधाम अथवा निराकार दुनिया, आत्मा को कहा जाता है निराकारी सो. ತಮ್ಮ ಮಕ್ಕಳಿಗೆ ತಿಳಿಸಲಾಗಿದೆ, ನಿಮ್ಮ ಮನೆ ಮುಕ್ತಿಧಾಮ ಅಥವಾ ನಿರಾಕಾರಿ ಪ್ರಪಂಚ. ಆತ್ಮಕ್ಕೆ ಹೇಳಾಗತ್ತೆ ನಿರಾಕಾರಿ ಆತ್ಮ. शरीर है 5 तत्वों का बना हुआ, आत्माएं कहां से आती? परंधाम निराकारी दुनिया. ಶರೀರ 5 ತತ್ವಗಳಿಂದ ಮಾಡಲಾಗಿದೆ, ಆತ್ಮ ಎಲ್ಲಿಂದ ಬರುತ್ತೆ? ಪರಂಧಾಮ ನಿರಾಕಾರಿ ಪ್ರಪಂಚದಿಂದ. वहां बहुत आत्माएं रहती, उनको कहेंगे स्वीट साइलेंस होम. ಅಲ್ಲಿ ಅನೇಕ ಆತ್ಮಗಳಿರ್ತವೆ, ಅದಕ್ಕೆ ಹೇಳಲಾಗುತ್ತೆ ಬಹಳ ಮಧುರವಾದಂತಹ ಮನೆ, ಅಂದರೆ ನಿಶಬ್ದವಾದ ಮನೆ. वहां आत्माएं दुख सुख से न्यारी रहती, ये अच्छी रीति पक्का कर लेना. ಅಲ್ಲಿ ಆತ್ಮಗಳು ಸುಖ ದುಃಖದಿಂದ ಅತೀತವಾಗಿರ್ತವೆ. ಈ ಮಾತನ್ನ ಚೆನ್ನಾಗಿ ಪಕ್ಕಾ ಮಾಡ್ತೀವಿ. ಆಮೇಲೆ स्वीट साइलेंस होम के रहने वाले, यहाँ ये नाटक शाला है, यहाँ हम ಪಾಠ ಬಜಾನೆ ಆತೆ. ನಾವಾಗಿದ್ದೀವಿ ಮಧುರವಾದ ನಿಶಬ್ದ ಮನೆಯವರು. ಇಲ್ಲಿ ಇದಾಗಿದೆ ನಾಟಕ ಶಾಲೆ, ಇಲ್ಲಿ ಪಾತ್ರವನ್ನ ಅಭಿನಯ ಮಾಡಕ್ಕೆ ಬಂದಿದೆ. इस नाटकशाला में सूर्य चांद स्टार्स आदि बत्तियां हैं, कोई गिनती कर ना सके कि ये नाटकशाला कितने ಮೈಲ್ಸ್ की है. ಈ ನಾಟಕ ಶಾಲೆಯಲ್ಲಿ ಸೂರ್ಯ ಚಂದ್ರ ನಕ್ಷತ್ರಗಳು ಇವೆಲ್ಲ ದೀಪಗಳಾಗಿವೆ, ಯಾರೂ ಲೆಕ್ಕ ಮಾಡಕ್ಕಾಗಲ್ಲ ಈ ನಾಟಕ ಶಾಲೆ ಎಷ್ಟು ಕಿಲೋಮೀಟರ್ ಇದೆ. एरोप्लेन में ऊपर जाते, लेकिन उसमें पेट्रोल आदि इतना नहीं डाल सकते जो जाकर फिर लौट भी आए, इतना दूर नहीं जा सकते. ಏರೋಪ್ಲೇನ್ ಇಂದ ಮೇಲೆ ಹೋಗ್ತಾರೆ, ಆದರೆ ಅಷ್ಟೊಂದು ಪೆಟ್ರೋಲ್ ಉಳಿಯೋದೇ ಇಲ್ಲ, ಮತ್ತೆ ವಾಪಸ್ ಬರಕ್ಕೋಸ್ಕರ ಅಷ್ಟು ದೂರ ಹೋಗೋದೇ ಇಲ್ಲ. वो समझते इतने माइल्स तक है, लौटने नहीं तो गिर पड़ेंगे. ಸಮುದ್ರ का ಆಕಾಶ का ತತ್ವ का अंत पा नहीं सकते. ಅವ್ರು ತಿಳ್ಕೊಂತಾರೆ ಇಷ್ಟು ಕಿಲೋಮೀಟರ್ ವರೆಗೂ ಇದೆ, ವಾಪಸ್ ಬಂದಿಲ್ಲ ಅಂದ್ರೆ ಬಿದ್ದೋಗ್ತೀವಿ ಅಂತ. ಸಮುದ್ರ ಆಕಾಶ ತತ್ವದ ಅಂತ್ಯವನ್ನ ಪಡೆಯಕ್ಕಾಗಲ್ಲ ಅಂತ. अभी बात तुमको अपना अंत देते, आत्मा इस आकाश तत्व से पार चली जाए. ಈಗ ತಂದೆ ನಿಮಗೆ ತನ್ನ ಅಂತ್ಯವನ್ನ ನೀಡ್ತಿದೆ. ಆತ್ಮ ಈ ಆಕಾಶ ತತ್ವದಿಂದಲೂ ಮೇಲೆ ಹೋಗುತ್ತೆ. कितना बड़ा रॉकेट है, तुम आत्माएं जब पवित्र बन जाएंगी तो फिर रॉकेट मिसाल तुम उड़ने लग पड़ेंगे. ಎಷ್ಟು ದೊಡ್ಡ ರಾಕೆಟ್ ಅಲ್ಲ. ಯಾವಾಗ ತಾವು ಆತ್ಮಗಳು ಪವಿತ್ರರಾಗ್ಬಿಡ್ತೀರಾ, ಆಗ ಮತ್ತೆ ರಾಕೆಟ್ ಸಮಾನ ಹಾರೋದಕ್ಕೆ ಆರಂಭ ಮಾಡ್ತೀರಾ. कितना छोटा रॉकेट है, सूर्य चांद से भी उस पार मूल वतन में चले जाए. ಎಷ್ಟು ಸಣ್ಣದಾದ ರಾಕೆಟ್ ಆಗಿದೆ, ಸೂರ್ಯ ಚಂದ್ರನಿಂದಲೂ ಅತೀತ ಮೂಲ ವತನವನ್ನ ತಲುಪ್ತೀರಾ. सूर्य चंद्र का अंत पाने की बहुत कोशिश करते, दूर के स्टार्स आदि कितने छोटे देखने में आते. ಸೂರ್ಯ ಚಂದ್ರರ ಅಂತ್ಯವನ್ನ ಪಡೆಯೋದಿಕ್ಕೆ ಬಹಳ ಪ್ರಯತ್ನ ಮಾಡ್ತಾರೆ. ದೂರದಿಂದ ಸ್ಟಾರ್ಸ್ ಅನ್ನ ಎಷ್ಟು ಸಣ್ಣ ಸಣ್ಣದಾಗಿ ನೋಡ್ತಾರಲ್ಲ. है तो बहुत बड़े, जैसे तुम पतंग उड़ाते हो तो ऊपर में कितनी छोटी छोटी दिखाई पड़ते. ಆ ರೀತಿ ನೋಡಿದಾಗ ನಕ್ಷತ್ರಗಳು ಬಹಳ ದೊಡ್ಡದಾಗಿದೆ. ಯಾವ ರೀತಿ ನೀವು ಗಾಳಿಪಟವನ್ನ ಎಗರಿಸಿದಾಗ ಮೇಲೆ ಹೋಗುತ್ತೆ, ಆಗ ಅದು ಸಣ್ಣ ಸಣ್ಣದಾಗಿ ಕಾಣಿಸುತ್ತಲ್ಲ,
आए। बाबा कहते तुम्हारी आत्मा तो सबसे तीखी है, सेकंड में एक शरीर से निकल दूसरे गर्भ में जाकर प्रवेश करती। ತಂದೆ ಅಂತಾರೆ ನಿಮ್ಮ ಆತ್ಮ ಬಹಳ ತೀಕ್ಷ್ಣ ಆಗಿದೆ, ಸೆಕೆಂಡ್ ಅಲ್ಲಿ ಒಂದು ದೇಹವನ್ನ ಬಿಟ್ಟು ಮತ್ತೊಂದು ಗರ್ಭದಲ್ಲಿ ಪ್ರವೇಶ ಮಾಡುತ್ತೆ. किसका कर्म का हिसाब किताब लंदन में है तो सेकंड में लंदन में जाकर जन्म लेंगे, सेकंड में जीवन मुक्ति भी गाया हुआ है. ಯಾರ್ದಾದ್ರೂ ಕರ್ಮದ ಲೆಕ್ಕಾಚಾರ ಲಂಡನ್ ನಲ್ಲಿದೆ ಅಂತ ತಿಳ್ಕೊಳ್ಳಿ, ಆಗ ಒಂದು ಸೆಕೆಂಡ್ ಅಲ್ಲಿ ಲಂಡನ್ ನಲ್ಲಿ ಹೋಗಿ ಜನ್ಮವನ್ನ ಪಡೆಯುತ್ತೆ. ಸೆಕೆಂಡ್ ಅಲ್ಲಿ ಜೀವನ್ ಮುಕ್ತಿ ಅಂತ ಗಾಯನ ಇದೆ ಅಲ್ಲ. बच्चा गर्भ से निकला और मालिक बना, वारिस हो गया, तुम बच्चों ने भी बाबा को जाना, गोया विश्व के मालिक बन. ಮಗು ಗರ್ಭದಿಂದ ಹೊರಗಡೆ ಬಂತು, ಮಾಲೀಕ ಆಗೋಯ್ತು ಅಂದರೆ ಆಸ್ತಿಗೆ ಅಧಿಕಾರಿ ಆಯ್ತು. ತಾವು ಮಕ್ಕಳು ತಂದೆಯನ್ನ ಅರ್ಥ ಮಾಡ್ಕೊಂಡ್ರೆ ವಿಶ್ವದ ಮಾಲೀಕರಾದ್ರಿ. बेहद का बाबा ही आकर तुमको विश्व का मालिक बनाते, स्कूल में बैरिस्ट्री पढ़ाते तो बैरिस्टर बनेंगे, यहाँ तुम डबल सिरताज बनने के लिए पढ़ते. ಅನಂತವಾದ ತಂದೆ ಬಂದು ತಮ್ಮನ್ನ ವಿಶ್ವದ ಮಾಲೀಕರಾಗಿ ಮಾಡ್ತಿದ್ದಾರೆ. ಸ್ಕೂಲಲ್ಲಿ ಲಾಯರ್ ಓದಿಸಿದಾಗ ಲಾಯರ್ ಆಗ್ತಾರೆ, ಇಲ್ಲಿ ತಾವು ಡಬಲ್ ಕಿರೀಟಧಾರಿ ಆಗಕ್ಕೋಸ್ಕರ ಓದ್ತಾ ಇದ್ದೀರಾ. अगर पास होंगे तो डबल सिरताज जरूर बनेंगे, फिर भी स्वर्ग में तो जरूर आए. ನೀ ಪಾಸ್ ಆದ್ರೆ ಡಬಲ್ ಕಿರೀಟಧಾರಿ ಖಂಡಿತ ಆಗ್ತೀರ, ಸ್ವರ್ಗದಲ್ಲಂತೂ ಬಂದೇ ಬರ್ತೀರ. तुम जानते हो बाबा तो सदैव वहां ही रहते, ओ गॉड फादर कहेंगे तो भी दृष्टि जरूर ऊपर जाएंगे ना. ತಮಗಂತೂ ಅರಿವಿದೆ ತಂದೆ ಸದಾ ಅಲ್ಲೇ ಇರ್ತಾರೆ. ಓ ಗಾಡ್ ಫಾದರ್ ಅಂದಾಗ ದೃಷ್ಟಿ ಮೇಲಿಗೆ ಹೋಗುತ್ತಲ್ಲ. गॉड फादर है तो जरूर कुछ तो उनका पार्ट होगा, अभी पार्ट बजा. गॉड फादर ಅಂದ ಮೇಲೆ ಅವ್ರದ್ದೇನೋ ಒಂದು ಪಾತ್ರ ಇರ್ಬೋದಲ್ಲ, ಈಗ ಪಾತ್ರವನ್ನ ಮಾಡ್ತಾ ಇದ್ದಾರೆ. उनको बागवान भी कहेंगे, कांटों से आकर फूल बनाते तो तुम बच्चों को खुशी भी होनी चाहिए. ಅವರಿಗೆ ಹೂ ತೋಟದ ಮಾಲೀಕ ಅಂತ ಮುಳ್ಳುಗಳನ್ನ ಬಂದು ಹೂಗಳಾಗಿ ಮಾಡ್ತಾರೆ. ತಮ್ಮ ಮಕ್ಕಳಿಗೆ ಖುಷಿ ಆಗ್ಬೇಕಲ್ಲ. बाबा आया हुआ है इस देश पराये, दूर देश का रहने वाला आया देश परा. ತಂದೆ ಬಂದಿದ್ದಾರೆ ಮತ್ತೊಂದು ದೇಶದಲ್ಲಿ, ದೂರ ದೇಶದಿಂದ ಬಂದಿದ್ದಾರೆ ಪರಾಯ ದೇಶದಲ್ಲಿ. दूर देश का रहने वाला तो बाबा है और आत्माएं भी तो वहां रहती. ದೂರ ದೇಶದಲ್ಲಿ ಇರೋರು ತಂದೆ ಆಗಿದ್ದಾರೆ, ಮತ್ತೆ ಆತ್ಮಗಳು ಅಲ್ಲೇ ಇರ್ತಾವಲ್ಲ. यहाँ फिर पाठ बजाने आती देश पराये, ये अर्थ कोई नहीं जानता. ಇಲ್ಲಿ ಪಾತ್ರವನ್ನ ಮಾಡಕ್ಕೆ ಬಂದಿದ್ದೀವಿ ಮತ್ತೊಂದು ದೇಶದಲ್ಲಿ, ಪರಾಯ ದೇಶದಲ್ಲಿ. ಇದರ ಅರ್ಥ ಯಾರಿಗೂ ಗೊತ್ತಿಲ್ಲ. मनुष्य तो भक्ति मार्ग में जो सुनते हैं वो सत्य सत्य कहते हैं. तुम बच्चों को बाप कितना अच्छी रीति समझाते हैं. ಮನುಷ್ಯ ಭಕ್ತಿ ಮಾರ್ಗದಲ್ಲಿ ಏನೆಲ್ಲ ಕೇಳ್ತಾನೆ ಅದನ್ನೇ ಸತ್ಯ ಸತ್ಯ ಅಂತ. ಈಗ ಮಕ್ಕಳಿಗೆ ತಂದೆ ಎಷ್ಟು ಚೆನ್ನಾಗಿ ತಿಳಿಸ್ಕೊಡ್ತಾರಲ್ಲ. ಆತ್ಮ ಇಂಪ್ಯೂರ್ होने से उड़ नहीं सकती, प्योर बनने बिगर वापस जा नहीं सकती. ಆತ್ಮ ಅಪವಿತ್ರವಾದಾಗ ಹಾರಕ್ಕೆ ಆಗಲ್ಲ, ಪವಿತ್ರ ಆಗಿಲ್ಲ ಅಂದ್ರೆ ವಾಪಸ್ ಹೋಗೋದಕ್ಕೆ ಸಾಧ್ಯವೇ ಇಲ್ಲ. पतित पावन एक बाबा को कहा जाता, उनको आना है संगम पर. ಪತಿತ ಪಾವನ ಅಂತ ಒಬ್ಬ ತಂದೆಗೆ ಹೇಳಲಾಗುತ್ತೆ, ಅವರು ಬರೋದು ಸಹ ಸಂಗಮದಲ್ಲಿ. तुमको कितनी खुशी होनी चाहिए, बाबा हमको डबल सिरताज बना रहे, इससे ऊंच दर्जा कोई का होता नहीं. ತಮಗೆ ಎಷ್ಟು ಖುಷಿ ಆಗಬೇಕು, ಬಾಬಾ ನಮ್ಮನ್ನ ಡಬಲ್ ಕಿರೀಟಧಾರಿಯಾಗಿ ಮಾಡ್ತಿದ್ದಾರೆ. ಇದಕ್ಕಿಂತ ಉನ್ನತವಾದಂತಹ ಪದವಿ ಮತ್ಯಾವುದೂ ಇರೋದಿಲ್ಲ. ಬಾಬಾ कहते, मैं डबल सिरताज बनता नहीं, मैं आता हूं एक ही बार, पराये देश पराये शरीर में. ತಂದೆ ಅಂತಾನೆ ನಾನಂತೂ ಡಬಲ್ ಕಿರೀಟಧಾರಿ ಆಗೋದೇ ಇಲ್ಲ, ನಾನು ಬರೋದೇ ಒಂದೇ ಸಲ, ಅದು ಬೇರೆಯವರ ದೇಶದಲ್ಲಿ ಬೇರೆಯವರ ತನುವಿನಲ್ಲಿ. ये दादा भी कहते मैं शिव थोड़े ही हूँ, मुझे तो लकी राज कहते थे,
फिर मैं सरेंडर हुआ तो बाबा ने ब्रह्मा नाम रख. ಈ ದಾದನು ಅಂತಾರೆ ನಾನು ಶಿವ ಅಂತೂ ಅಲ್ವಲ್ಲ, ನನ್ನನ್ನ ಲಕ್ಕಿ ರಾಜ್ ಅಂತ ಹೇಳೋರು. ಇವರು ಪ್ರವೇಶ ಆದಾಗ ನನಗೆ ಬ್ರಹ್ಮ ಅಂತ ಹೆಸರಿಟ್ಟಿದ್ದಾರೆ. इनमें प्रवेश कर इनको कहा कि तुम अपने जन्मों को नहीं जानते हो, 84 जन्म का भी हिसाब होना चाहिए ना. ಇವರಲ್ಲಿ ಪ್ರವೇಶ ಆಗಿ ಇವರಿಗೆ ತಿಳಿಸಿದ್ರು, ನಿನಗೆ ನಿನ್ನ ಜನ್ಮದ ಅರಿವಿಲ್ಲ, 84 ಜನ್ಮದ ಲೆಕ್ಕ ಅಂತೂ ಬೇಕಲ್ಲ. वो लोग तो 84 लाख कह देते जो बिल्कुल ही इम्पॉसिबल है. 84 लाख जन्म का राज समझाने में ही करोड़ों वर्ष लग जाए. ಅವರಂತಾರೆ 84 ಲಕ್ಷ ಜನ್ಮ ಅಂತ, ಅದಂತೂ ಇಂಪಾಸಿಬಲ್ ಆಗಿದೆ. 84 ಜನ್ಮದ ರಹಸ್ಯವನ್ನ ತಿಳಿಸೋದಕ್ಕೆ 100 ವರ್ಷಗಳು ಬೇಕಾಗುತ್ತೆ. याद में पढ़ ना सके 84 लाख लोनियों में तो ಪಶು ಪಂಚಿ ಆದಿ ಸಹ ಆ ಜಾತಿ. ಮತ್ತೆ ಅದು ನೆನಪಿರೋಕ್ಕೂ ಸಾಧ್ಯ ಇಲ್ಲ. 84 ಲಕ್ಷ ಯೋನಿಗಳಲ್ಲಿ ಪಶು ಪಂಚಿಗಳು ಪಕ್ಷಿಗಳು ಎಲ್ಲರೂ ಬಂದರು. मनुष्य का ही जन्म दुर्लभ गाया जाता, जानवर थोड़े ही नॉलेज समझ सकेंगे. ಮನುಷ್ಯನ ಜನ್ಮ ದುರ್ಲಭ ಅಂತ ಹೇಳಾಗುತ್ತೆ. ಪಶುಗಳಿಗೆ ಜ್ಞಾನ ತಿಳಿಸಕ್ ಸಾಧ್ಯನಾ? तुमको बाबा आकर नॉलेज पढ़ाते, खुद कहते मैं आता हूँ रावण राज्य में. ನಿಮಗೆ ಬಾಬಾ ಬಂದು ಜ್ಞಾನವನ್ನ ಓದಿಸ್ತಾರೆ, ಸ್ವಯಂ ಅಂತಾರೆ ನಾನು ಬರ್ತೀನಿ ರಾವಣನ ರಾಜ್ಯದಲ್ಲಿ. माया ने तुमको कितना पत्थर बुद्धि बना दिया, और फिर बाप तुमको पारस बुद्धि बनाते. ಮಾಯೆ ನಿಮ್ಮನ್ನ ಎಷ್ಟು ಕಲ್ಲು ಬುದ್ಧಿಯಾಗಿ ಮಾಡಿಬಿಟ್ಟಿದೆ, ಈಗ ತಂದೆ ಬಂದು ತೀಕ್ಷ್ಣ ಬುದ್ಧಿಯಾಗಿ ಮಾಡ್ತಿದ್ದಾರೆ. उतरते कलाम में तुम पत्थर बुद्धि बन गए, अब फिर बाबा चढ़ती कलाम में ले जाते. नंबर बार तो होते हैं ना. ಇಳಿಯುವ ಕಲೆಯಲ್ಲಿ ತಾವು ಕಲ್ಲು ಬುದ್ಧಿ ಆಗ್ಬಿಟ್ಟಿದ್ದೀರ, ಈಗ ಮತ್ತೆ ಬಾಬಾ ಹಾರುವ ಕಲೆಯಲ್ಲಿ ಕರ್ಕೊಂಡು ಹೋಗ್ತಾರೆ. ನಂಬರ್ ವಾರ್ ಅಂತೂ ಇದ್ದೇ ಇದೀರಲ್ಲ. अरे एक को अपने पुरुषार्थ से समझना मुख्य बात है, याद की. ಪ್ರತಿಯೊಬ್ಬರು ತಮ್ಮ ಪುರುಷಾರ್ಥದಿಂದ ಅರ್ಥ ಮಾಡ್ಕೋಬೇಕು, ಮುಖ್ಯವಾದದ್ದು ನೆನಪು. रात को जब सोते हो तो भी ये ख्याल करो, बाबा हम आपकी याद में सो जाते. ರಾತ್ರಿ ಮಲಗದಾಗೂ ಈ ರೀತಿ ಆಲೋಚನೆ ಮಾಡಿ, ಬಾಬಾ ನಾವು ನಿಮ್ಮ ನೆನಪಿನಲ್ಲಿ ಮಲಗ್ತೀವಿ. ಗೋಯಾ हम इस शरीर को छोड़ देते आपके पास आ जाते. ಅಂದರೆ ನಾವು ಈ ಶರೀರವನ್ನ ಬಿಡ್ತಿದ್ದೀವಿ, ನಿಮ್ಮ ಹತ್ರ ಬರ್ತಿದ್ದೀವಿ. ऐसे बाबा को याद करते करते सो जाओ तो फिर देखो कितना मजा आ जाएगा, हो सकता है साक्षात्कार भी हो जाए. ಈ ರೀತಿ ನೆನಪು ಮಾಡ್ತಾ ಮಾಡ್ತಾ ಮಲಗಿ ನೋಡಿ, ಎಷ್ಟು ಮಜಾ ಬರುತ್ತೆ, ಸಾಕ್ಷಾತ್ಕಾರನೂ ಆಗ್ಬೋದು. परंतु ये साक्षात्कार आदि में खुश नहीं होना, बाबा हम तो आपको ही याद करते. ಆದರೆ ಈ ಸಾಕ್ಷಾತ್ಕಾರದಿಂದ ಖುಷಿ ಆಗ್ಬೇಡಿ, ತಂದೆ ನಾವಂತೂ ತಮ್ಮನ್ನೇ ನೆನಪು ಮಾಡ್ತೀವಿ. आपके पास आने चाहिए, बाबा को तुम याद करते करते बड़े आराम से चले जाए. ನಾವು ನಿಮ್ಮ ಹತ್ರನೇ ಬರಬೇಕು ಅಂತ ಇಷ್ಟಪಡ್ತೀವಿ. ತಂದೆಯನ್ನ ನೆನಪು ಮಾಡ್ತಾ ಮಾಡ್ತಾ ಬಹಳ ಆರಾಮಾಗಿ ಅವ್ರ ಹತ್ರ ಹೊರಟೋಗ್ತೀವಿ. वो सत्ता सूक्ष्म वतन में भी चले जाओ, मूल वतन में तो जा नहीं सकेंगे. ಸೂಕ್ಷ್ಮ ವತನವನ್ನು ತಲುಪಬಹುದು, ಮೂಲ ವತನ ಅಂತೂ ತಲುಪಕ್ಕಾಗಲ್ಲ. अभी वापस जाने का समय कहाँ आया. हाँ, साक्षात्कार हुआ, बिंदी का फिर छोटी छोटी आत्माओं का जाड़ दिखाई पड़े. ಇವಾಗ ವಾಪಸ್ ಹೋಗೋ ಸಮಯ ಎಲ್ಲಿ ಬಂದಿದೆ. ಹಾ, ಸಾಕ್ಷಾತ್ಕಾರ ಆಯಿತು, ಸಣ್ಣ ಸಣ್ಣ ಬಿಂದುಗಳ ಆತ್ಮಗಳ ವೃಕ್ಷ. जैसे तुमको वैकुंठ का साक्षात्कार होता है ना, ऐसे नहीं. साक्षात्कार हुआ तो तुम वैकुंठ में चले जाएंगे नहीं, उनके लिए तो फिर मेहनत करनी पड़े. ಯಾವ ರೀತಿ ತಮಗೆ ವೈಕುಂಠದ ಸಾಕ್ಷಾತ್ಕಾರ ಆಯ್ತಲ್ಲ, ಆ ರೀತಿ ಎಲ್ಲ ಸಾಕ್ಷಾತ್ಕಾರ ಆಯ್ತು ಅಂದ್ರೆ ನೀವು ವೈಕುಂಠವನ್ನ ತಲುಪಿಬಿಡ್ತೀರಾ? ಇಲ್ಲ, ಮತ್ತೆ ಅದಕ್ಕೋಸ್ಕರ ಶ್ರಮವನ್ನ ಮಾಡಬೇಕಾಗತ್ತೆ. तुमको समझाया जाता तुम पहले पहले जाएंगे स्वीट होम, सब आत्माएं पार्ट बजाने से मुक्त हो जाए.
ತಮಗೆ ತಿಳಿಸಲಾಗಿದೆ, ತಾವು ಮೊಟ್ಟ ಮೊದಲು ಮಧುರವಾದ ಮನೆಯನ್ನು ತಲುಪ್ತಿರು. ಎಲ್ಲ ಆತ್ಮಗಳು ಪಾತ್ರವನ್ನ ಅಭಿನಯಿಸಿ ಮುಕ್ತರಾಗ್ಬಿಡ್ತವೆ. जब तक आत्मा पवित्र नहीं बनी तब तक जा नहीं सकते, बाकी साक्षात्कार से मिलता कुछ भी नहीं. ಎಲ್ಲಿವರೆಗೂ ಆತ್ಮ ಪವಿತ್ರ ಆಗೋದಿಲ್ಲ ಅಲ್ಲಿವರೆಗೂ ಹೋಗಕ್ ಸಾಧ್ಯ ಇಲ್ಲ. ಬಾಕಿ ಸಾಕ್ಷಾತ್ಕಾರದಿಂದ ಏನು ಸಿಗಲ್ಲ. मेरा को साक्षात्कार हुआ वैकुंठ में चली थोड़े ही, वैकुंठ तो सत्युग में होता है. ಮೀರಾಗಿ ಸಾಕ್ಷಾತ್ಕಾರ ಆಯ್ತು ಅಂದ್ರೆ ಆಕೆ ವೈಕುಂಠ ಕೊಟ್ಟೋದ್ಲ. ವೈಕುಂಠ ಅಂತ ಸತ್ಯುಗಕ್ಕೆ ಹೇಳಾಗತ್ತೆ. अभी तुम तैयारी कर रहे हो वैकुंठ का मालिक बनने के लिए. बाबा ध्यान आदि में इतने जाने नहीं देते क्योंकि तुमको पढ़ना है ना. ಈಗ ನೀವು ತಯಾರಿ ಮಾಡ್ತಿದ್ದೀರಾ ವೈಕುಂಠದ ಮಾಲೀಕರಾಗಕ್ಕೋಸ್ಕರ. ಬಾಬಾ ಧ್ಯಾನದ ಕಡೆಗೆ ಅಷ್ಟೊಂದು ಗಮನ ಕೊಡಲ್ಲ, ಯಾಕೆಂದರೆ ಈಗ ನೀವು ಓದಬೇಕಲ್ಲ. बाबा आकर पढ़ाते, सर्व की सद्गति करते, विनाश भी सामने खड़ा है. ಬಾಬಾ ಬಂದು ಓದಿಸ್ತಾರೆ, ಸರ್ವರ ಸದ್ಗತಿ ಆಗಲೇಬೇಕು, ವಿನಾಶನು ಮುಂದೆ ನಿಂತಿದೆ. बाकी असुरों और देवताओं की लड़ाई तो है नहीं, वो आपस में लड़ते तुम्हारे लिए क्योंकि तुम्हारे लिए नई दुनिया है. ಅಸುರರು ದೇವತೆಗಳ ಯುದ್ಧ ಅನ್ನೋದೇನೂ ಇಲ್ಲ, ಅವರು ಪರಸ್ಪರ ಯುದ್ಧ ಮಾಡ್ತಾರೆ ನಿಮಗೋಸ್ಕರ. ನಿಮಗೋಸ್ಕರ ಹೊಸ ಪ್ರಪಂಚ ಬೇಕಲ್ಲ. बाकी तुम्हारी लड़ाई है माया के साथ, तुम बहुत नामी ग्रामी वारियर्स. ಮಿಕ್ಕಿದ್ದು ತಮ್ಮ ಯುದ್ಧ ಆಗಿದೆ ಮಾಯೆಯ ಜೊತೆಗೆ. ತಾವು ಬಹಳ ಹೆಸರುವಾಸಿ ಯೋಧರಾಗಿದ್ದೀರಾ. तुम कोई जानते नहीं देवताएं इतना क्यों गाई जाती, अभी तुम भारत को योग बल से स्वर्ग बनाती. ನಿಮ್ಮ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ದೇವತೆಗಳಿಗೆ ಇಷ್ಟೊಂದು ಗಾಯನ ಏನಕ್ಕಿದೆ. ಈಗ ತಾವು ಭಾರತವನ್ನ ಯೋಗ ಬಲದಿಂದ ಸ್ವರ್ಗವಾಗಿ ಮಾಡ್ತಿದ್ದೀರಾ. तुमको अब बाप मिला है, तुमको समझाते रहते ज्ञान से नई दुनिया जिंदाबाद हो. ಈಗ ನಿಮಗೆ ತಂದೆ ಸಿಕ್ಕಿದೆ, ನಿಮಗೆ ತಿಳಿಸಲಾಗತ್ತೆ ಜ್ಞಾನದಿಂದ ಹೊಸ ಪ್ರಪಂಚ ಜಾಗೃತ ಆಗತ್ತೆ. ये लक्ष्मी नारायण नई दुनिया के मालिक थे ना, अब पुरानी दुनिया है. ಈ ಲಕ್ಷ್ಮೀನಾರಾಯಣ ಹೊಸ ಪ್ರಪಂಚದ ಮಾಲೀಕರಾಗಿದ್ದರು, ಈಗಂತೂ ಹಳೆಯ ಪ್ರಪಂಚ ಆಗಿದೆ. पुरानी दुनिया का विनाश आगे भी मुस्लिम द्वारा हुआ था, महाभारत लड़ाई लगी थी. ಹಳೆಯ ಪ್ರಪಂಚದ ವಿನಾಶ ಹೈಡ್ರೋಜನ್ ಬಾಂಬ್ಸ್ ಇಂದ ಮೊದಲು ಆಗಿತ್ತು, ಮಹಾಭಾರತ ಯುದ್ಧ ನಡೆದಿತ್ತು. उस समय बाबा राजयोग भी सिखा रहे थे, अब प्रैक्टिकल में बाबा राजयोग सिखा. ಆ ಸಮಯದಲ್ಲೂ ತಂದೆ ರಾಜಯೋಗವನ್ನ ಕಲಿಸ್ತಾ ಇದ್ರು. ಈಗ ಪ್ರಾಕ್ಟಿಕಲ್ ಅಲ್ಲಿ ತಂದೆ ರಾಜಯೋಗವನ್ನ ಕಲಿಸ್ತಾ ಇದ್ದಾರೆ. बाबा ही तुमको सत्य बताते, सच्चा बाबा आते हैं तो तुम सदैव खुशी में डांस करते रहो, ये है ज्ञान डांस. ತಂದೆ ತಮಗೆ ಸತ್ಯವಾದ ವಿಷಯಗಳನ್ನ ತಿಳಿಸ್ತಾ ಇದ್ದಾರೆ. ಸತ್ಯವಾದ ತಂದೆ ಬಂದಿದ್ದರೆ ಅಂದಮೇಲೆ ತಾವು ಸದಾ ಖುಷಿಯಿಂದ ನೃತ್ಯ ಮಾಡ್ತಾ ಇರಿ. ಇದಕ್ಕೆ ಹೇಳಾಗತ್ತೆ ಜ್ಞಾನದ ನೃತ್ಯ. तो जो ज्ञान डांस के शौकीन है उनको ही सामने बिठाना चाहिए, जो नहीं समझने वाले होंगे उसको उबासी आएंगे. ಯಾರಿಗೆ ಜ್ಞಾನ ನೃತ್ಯದ ಆಸಕ್ತಿ ಇರುತ್ತೆ ಅವರನ್ನೇ ಮುಂದೆ ಕೂರಿಸ್ಬೇಕು. ಯಾರಿಗೆ ಅರ್ಥ ಆಗೋದಿಲ್ಲ ಅವರಂತೂ ಆಕಳಿಕೆಯಲ್ಲಿ ಇರ್ತಾರೆ. बाबा समझाते ये कुछ भी समझते नहीं, ज्ञान को कुछ भी समझेंगे नहीं तो इधर उधर देखते रहे. ತಂದೆ ಅಂತಾರೆ ಇವರಂತೂ ಏನೂ ಅರ್ಥ ಮಾಡ್ಕೊಳಲ್ಲ, ಜ್ಞಾನವನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಆ ಕಡೆ ಈ ಕಡೆ ನೋಡ್ತಾ ಇರ್ತಾರೆ. बाबा भी ब्राह्मणी को कहेंगे तुमको किसको लाया, जो सीखते हैं और सिखाते उसको सामने बैठना चाहिए. ಅಕ್ಕಂದ್ರಿಗೂ ಹೇಳ್ತಾರೆ ನೀವು ಎಂಥವ್ರು ಕರ್ಕೊ ಬಂದಿದ್ದೀರಾ, ಯಾರು ಕಲಿತಾರೆ ಇತರರಿಗೆ ಕಳಿಸ್ತಾರೆ ಅಂತವರನ್ನೇ ಮುಂದೆ ಕೂರಿಸಿ. उनको खुशी होती रहेंगी, हमको भी डांस करना है, ये है ज्ञान डांस. ಅವರಿಗೆ ಖುಷಿ ಆಗ್ತಾ ಇರುತ್ತೆ, ನಾವು ಈ ರೀತಿ ನೃತ್ಯವನ್ನ ಮಾಡಬೇಕು, ಇದಾಗಿದೆ ಜ್ಞಾನದ ನೃತ್ಯ.
श्री कृष्ण ने तो ना ज्ञान सुनाया ना डांस किया, मुरली तो ये ज्ञान की है ना. ಶ್ರೀಕೃಷ್ಣ ಅಂತೂ ಜ್ಞಾನನೂ ತಿಳಿಸಿಲ್ಲ, ನೃತ್ಯನೂ ಮಾಡಿಲ್ಲ. ಮುರಳಿ ಇದೇ ಜ್ಞಾನ ಆಗಿದೆ ಅಲ್ಲ. तो बाबा ने समझाया, रात्रि को सोते समय बाबा को याद करते, चक्र को बुद्धि में याद करते हो. बाबा हम अब ये शरीर को छोड़ आपके पास आते हैं. ತಂದೆ ತಿಳಿಸಿದ್ರು, ರಾತ್ರಿನೇ ಮಲಗಿದಾಗ ತಂದೆಯನ್ನ ನೆನಪು ಮಾಡ್ತೀರಾ, ಚಕ್ರವನ್ನ ಬುದ್ಧಿಯಲ್ಲಿ ನೆನಪು ಮಾಡ್ತಾ ಇರ್ತೀರಾ. ಬಾಬಾ ನಾವು ಈ ದೇಹವನ್ನ ಬಿಟ್ಟು ತಮ್ಮ ಹತ್ರ ಬರ್ತಾ ಇದ್ದೀವಿ. ऐसे याद करते करते सो जाओ, फिर देखो क्या होंगे. आगे कब्रिस्तान बनाने थे, फिर कोई शांति में चले जाते. ಈ ರೀತಿ ನೆನಪು ಮಾಡ್ತಾ ಮಾಡ್ತಾ ಮಲಗಿ ನೋಡಿ ಏನಾಗತ್ತೆ ಅಂತ. ಮೊದಲು ಅಂದ್ರೆ ಸ್ಮಶಾನವನ್ನ ಮಾಡ್ತಿದ್ರು, ಕೆಲವರು ಶಾಂತರಾಗ್ಬಿಡ್ತಿದ್ರು. कोई राज करने लग पड़ते थे, जैसे बाबा को जानते नहीं तो वो याद कैसे कर सकेंगे. ಕೆಲವರಂತೂ ನೃತ್ಯ ಮಾಡ್ತಿದ್ರು. ಬಾಬುವರ ಬಗ್ಗೆ ಅರಿವಿಲ್ಲ ಅಂದ್ರೆ ಅವ್ರು ಯಾವ ರೀತಿ ನೆನಪು ಮಾಡಕ್ ಸಾಧ್ಯ. मनुष्य मात्र बाबा को जानते नहीं तो बाबा को याद कैसे करे. तब बाबा कहते मैं जो हूं जैसा हूं मुझे कोई भी नहीं जाने. ಮನುಷ್ಯರು ಯಾರಿಗೂ ಸಹ ತಂದೆಯ ಅರಿವಿಲ್ಲ. ತಂದೆಯ ನೆನಪು ಯಾವ ರೀತಿ ಮಾಡಬೇಕು, ತಂದೆ ಯಾರು, ಹೆಂಗಿದ್ದಾರೆ, ಯಾವ ರೀತಿ ಇದ್ದಾರೆ ಎಂಥದೇ ಅರಿವು ಇಲ್ಲ. ಅವೇ ತುಮಕೋ ಕಿತನಿ ಸಮಜ್ ಆಯಿ ತುಮ್ ಹೋ ಗುಪ್ತ ವಾರಿಯರ್ಸ್. ಇವಾಗ ತಮಗೆ ಎಷ್ಟೊಂದು ತಿಳುವಳಿಕೆ ಬಂದಿದೆ, ತಾವು ಗುಪ್ತವಾದಂತಹ ಯೋಧರಾಗಿದ್ದೀರಾ. वारियर्स का नाम सुनकर देवताओं को फिर तलवार बाण आदि दे देते. तुम वारियर्स हो योग बल. ಯೋಧರು ಅನ್ನುವ ಹೆಸರನ್ನ ಕೇಳಿ ದೇವತೆಗಳಿಗೆ ಖಡ್ಗ ಬಾಣ ಎಲ್ಲವನ್ನ ತೋರಿಸ್ಬಿಡ್ತಾರೆ. ತಾವಂತೂ ಯೋಧರಾಗಿದ್ದೀರಾ ಯೋಗ ಬಲದ್ದು. योग बल से विश्व के मालिक बनते हो. बाहुबल से बल कोई कितना भी कोशिश करे परंतु जीत नहीं पा सकते. ಯೋಗ ಬಲದಿಂದ ವಿಶ್ವದ ಮಾಲೀಕರಾಗ್ತೀರ. ಬಾಹುಬಲದಿಂದ ಬರೀ ಯಾರೇ ಎಷ್ಟೇ ಪ್ರಯತ್ನ ಮಾಡಲಿ ಆದರೆ ಗೆಲ್ಲೋದಿಕ್ಕೆ ಸಾಧ್ಯವೇ ಇಲ್ಲ. भारत का योग मशहूर है, ये बाबा ही आकर सिखाते, ये भी किसको पता नहीं. ಭಾರತದ ಯೋಗ ಪ್ರಸಿದ್ಧಿಯಾಗಿದೆ, ಇದು ಸಹ ಬಾಬಾನೇ ಬಂದು ಕಲಿಸ್ಕೊಡ್ತಾರೆ, ಇದು ಮತ್ತೆ ಯಾರಿಗೂ ಗೊತ್ತಿಲ್ಲ. उठते बैठते बाबा को याद करते रहो. कहते हैं योग नहीं लगता, योग अक्षर उड़ा दो. बच्चे तो बाबा को याद करते हैं. ಕುತ್ಕೊಂತ ಎದ್ದೇಳ್ತಾ ತಂದೆಯನ್ನ ನೆನಪು ಮಾಡ್ತಾ ಇರಿ, ಅಂದರೆ ಯೋಗನೇ ಹತ್ತೋದಿಲ್ಲ ಅಂತ. ಯೋಗ ಅನ್ನುವ ಅಕ್ಷರವನ್ನ ಹಾರಿಸ್ಬಿಡಿ. ಮಕ್ಕಳು ತಂದೆಯನ್ನ ನೆನಪು ಮಾಡ್ತಾರಲ್ಲ. ಶಿವ ಬಾಬಾ कहते मामे कम याद करो, मैं ही सर्वशक्तिवान हूँ, मुझे याद करने से तुम सतो प्रधान बन जाओ. ಶಿವ ಬಾಬಾ ಅಂತಾರೆ ನನ್ನ ಒಬ್ಬನನ್ನ ನೆನಪು ಮಾಡಿ, ನಾನೇ ಸರ್ವಶಕ್ತಿವಂತ. ನನ್ನನ್ನ ನೆನಪು ಮಾಡೋದ್ರಿಂದ ತಾವು ಸತೋ ಪ್ರಧಾನರಾಗ್ತೀವಿ. जब सतो प्रधान बन जाएंगे तब फिर आत्माओं की बारात निकलेंगी, जैसे मक्खियों की बारात होती है. ಯಾವಾಗ ಸತೋ ಪ್ರಧಾನರಾಗ್ಬಿಡ್ತೀರಾ ಆಗ ಮತ್ತೆ ಆತ್ಮಗಳ ಮೆರವಣಿಗೆ ಹೋಗುತ್ತೆ. ಯಾವ ರೀತಿ ದುಂಬಿಗಳ ಮೆರವಣಿಗೆ ಇರುತ್ತಲ್ಲ. ये ही शिव बाबा की बारात. शिव बाबा के पिछाड़ी सब आत्माएं मच्छर दृश्य भागेंगे, बाकी शरीर सब खत्म हो जाए. ಇದು ಶಿವಬಾಬಾವರ ಮೆರವಣಿಗೆ ಆಗಿದೆ. ಶಿವಬಾಬಾವರ ಹಿಂದೆ ಎಲ್ಲಾ ಆತ್ಮಗಳು ದುಂಬಿಗಳ ದೃಶ್ಯದಲ್ಲಿ ಓಡ್ತಾರೆ, ಬಾಕಿ ದೇಹ ಎಲ್ಲನೂ ಸಮಾಪ್ತಿ ಆಗ್ಬಿಡತ್ತೆ. अच्छा, मीठे मीठे सिखिलते बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते. धारणेಗೋಸ್ಕರ मुख्य सार. रात को सोने से पहले बाबा से मीठी मीठी बातें करनी है. बाबा हम इस शरीर को छोड़ आपके पास आते हैं, ऐसे याद करके सोना. ಮೊದಲನೇದು, ರಾತ್ರಿ ಮಲಗುವ ಮುಂಚೆ
ತಂದೆಯ ಜೊತೆ ಮಧುರವಾದ ಮಾತುಗಳನ್ನು ಮಾತಾಡಬೇಕು. ಹೇಳಬೇಕು, ಬಾಬಾ ನಾವು ಈ ದೇಹವನ್ನು ಬಿಟ್ಟು ತಮ್ಮ ಹತ್ರ ಬರ್ತಿದ್ದೀವಿ, ಈ ರೀತಿ ನೆನಪು ಮಾಡ್ತಾ ಮಲಗಬೇಕಾಗಿದೆ. ಯಾದ ಹಿ ಮುಖ್ಯ ಹೇ, ಯಾದ ಸೇ ಹಿ ಪಾರಸ್ ಬುದ್ಧಿ ಬನೆಂಗೆ. ನೆನಪೇ ಮುಖ್ಯ ಆಗಿದೆ. ನೆನಪಿನಿಂದ ತೀಕ್ಷ್ಣ ಬುದ್ಧಿಗಳಾಗ್ತೀವಿ, ಅಂದ್ರೆ ಪಾರಸ್ ಬುದ್ಧಿ ಆಗ್ತೀವಿ. ಎರಡನೇದು, 5 विकारों की बीमारी से बचने के लिए देही अभिमानी रहने का पुरुषार्थ करो. 5 ವಿಕಾರಗಳ ಅನಾರೋಗ್ಯದಿಂದ ಮುಕ್ತರಾಗಕ್ಕೆ ಆತ್ಮಿಕ ಸ್ಥಿತಿಯಲ್ಲಿ ಇರುವ ಅಭ್ಯಾಸವನ್ನ ಮಾಡಬೇಕು. अतः खुशी में रहना, ज्ञान डांस करना, क्लास में सुस्त नहीं फैलानी. ಬಹಳ ಅನಂತವಾದ ಖುಷಿಯಲ್ಲಿ ಇರಬೇಕು. ಜ್ಞಾನದ ನೃತ್ಯವನ್ನ ಮಾಡಬೇಕು. ಕ್ಲಾಸ್ ಅಲ್ಲಿ ಸುಸ್ತನ್ನ ಹರಡಿಸಬಾರದು. वरदान, सेवा द्वारा अनेक आत्माओं के आशीर्वाद प्राप्त कर सदा आगे बढ़ने वाले महादानी भव. ಸೇವೆಯ ಮುಖಾಂತರ ಅನೇಕ ಆತ್ಮಗಳ ಆಶೀರ್ವಾದವನ್ನ ಪ್ರಾಪ್ತಿ ಮಾಡಿಕೊಳ್ಳುವಂತವರು, ಸದಾ ಮುಂದುವರಿಯುವಂತವರು ಮಹಾದಾನಿ ಭವ. महादानी बनना अर्थात दूसरों की सेवा करना. दूसरों की सेवा करने से स्वयं की सेवा स्वतः हो जाती है. ಮಹಾದಾನಿ ಆಗೋದು ಅಂದರೆ ಇತರರ ಸೇವೆಯನ್ನ ಮಾಡೋದು. ಇತರರ ಸೇವೆಯನ್ನ ಮಾಡೋದ್ರಿಂದ ಸ್ವಯಂ ಸೇವೆ ಸ್ವತಃ ಆಗ್ಬಿಡುತ್ತೆ. महादानी बनना अर्थात स्वयं को माला माल करना. जितनी आत्माओं को सुख, शांति व ज्ञान का दान देंगे, उतनी आत्माओं के प्राप्ति की आवाज शुक्रिया जो निकलता है वो आपके लिए आशीर्वाद का रूप हो जाएगा. ಮಹಾದಾನಿ ಆಗೋದು ಅಂದರೆ ಸ್ವಯಂ ಸಂಪನ್ನ, ಮಾಲಾಮಾಲ್ ಆಗೋದು. ಎಷ್ಟು ಆತ್ಮಗಳಿಗೆ ಸುಖ, ಶಾಂತಿ, ಜ್ಞಾನದ ದಾನವನ್ನ ನೀಡ್ತೀರಾ, ಅಷ್ಟೇ ಆತ್ಮಗಳ ಪ್ರಾಪ್ತಿಯ ಕೂಗು, ಶುಭಾಕಾಂಕ್ಷೆಗಳು, ಧನ್ಯವಾದಗಳು ಅವರ ಹೃದಯದಿಂದ ಬಂದು ಆಶೀರ್ವಾದದ ರೂಪದಲ್ಲಿ ತಮಗೆ ತಲುಪತ್ತೆ. ये आशीर्वाद ये आगे बढ़ने का साधन है. जिन्हें आशीर्वाद मिलते वो सदा खुश रहते हैं. ಈ ಆಶೀರ್ವಾದಗಳೇ ಮುಂದುವರಿಯೋದಿಕ್ಕೆ ಸಾಧನೆ ಆಗಿದೆ. ಯಾರಿಗೆ ಆಶೀರ್ವಾದ ಸಿಗತ್ತೆ ಅವರು ಸದಾ ಖುಷಿಯಾಗಿ ಇರ್ತಾರೆ. तो रोज अमृत वेले महादानी बनने का प्रोग्राम बनाओ. कोई समय व दिन ऐसा ना हो जिसमें दान ना हो. ಪ್ರತಿನಿತ್ಯ ಅಮೃತ ವೇಳೆ ಮಹಾದಾನಿ ಆಗುವ ಪ್ರೋಗ್ರಾಮ್ ಅನ್ನು ತಯಾರು ಮಾಡಿ. ಅಂತಹ ಸಮಯ, ದಿನ ವ್ಯರ್ಥ ಆಗಬಾರದು ದಾನ ಇಲ್ಲದೆ. स्लोगन है, अभी का प्रत्यक्ष फल आत्मा को उड़ती कला का बल देता है. ಈಗಿನ ಪ್ರತ್ಯಕ್ಷ ಫಲ ಆತ್ಮಕ್ಕೆ ಹಾರುವ ಕಲೆಯ ಬಲವನ್ನ ನೀಡುತ್ತೆ. ಅವ್ಯಕ್ತ ಇಶಾರೆ, ಅಶರೀರಿ ವ ವಿದೇಹಿ ಸ್ಥಿತಿ का ಅಭ್ಯಾಸ बढ़ाओ. ಅಶರೀರಿ ಅಥವಾ ವಿದೇಹಿ ಸ್ಥಿತಿಯ ಅಭ್ಯಾಸವನ್ನ ಬೆಳೆಸಿ. बाबा के समीप व समान बनने के लिए देह में रहते विदेही बनने का अभ्यास करो. ತಂದೆಯ ಸಮೀಪ ಸಮಾನರಾಗಕ್ಕೋಸ್ಕರ ದೇಹದಲ್ಲಿದ್ದರೂ ಸಹ ವಿದೇಹಿಗಳಾಗುವ ಅಭ್ಯಾಸವನ್ನ ಮಾಡಿ. जैसे कर्मातीत बनने का एग्जाम्पल साकार में ब्रह्मा बाबा को देखा, ऐसे फॉलो फॉदर करो. ಯಾವ ರೀತಿ ಕರ್ಮಾತೀತರಾಗುವ ಎಕ್ಸಾಂಪಲ್ ಸಾಕಾರ ಬ್ರಹ್ಮ ಬಾಬಾವರನ್ನ ನೋಡಿದ್ವಿ, ಆ ರೀತಿ ಫಾಲೋ ಫಾದರ್ ಮಾಡಿ. जब तक ये देह है कर्मों के साथ इस कर्म क्षेत्र पर पाठ बजा रहे हो. ಎಲ್ಲಿವರೆಗೂ ದೇಹ ಇದೆ, ಕರ್ಮೇಂದ್ರಿಯಗಳ ಜೊತೆಗೆ कर्म ಕ್ಷೇತ್ರದಲ್ಲಿ ಪಾತ್ರವನ್ನ ಅಭಿನಯ ಮಾಡ್ತಾ ಇದೆ. तब तक कर्म करते कर्मेंद्रियों का आधार लो और न्यारे बन जाओ. यही अभ्यास विदेही बना दे. ಎಲ್ಲಿವರೆಗೂ ಕರ್ಮ ಮಾಡ್ತೀರಾ ಅಲ್ಲಿಯವರೆಗೂ ಕರ್ಮೇಂದ್ರಿಯಗಳ ಆಧಾರವನ್ನ ಪಡೆಯಿರಿ. ನಂತರ ಅತೀತರಾಗಬೇಕು. ಈ ಒಂದು ಅಭ್ಯಾಸ ವಿದೇಹಿಯಾಗಿ ಮಾಡುತ್ತೆ. ಓಂ ಶಾಂತಿ.